ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಅಬಕಾರಿ ಸಚಿವ ತಿಮ್ಮಾಪುರ ವಿರುದ್ಧ ಬಿಜೆಪಿ ಷಡ್ಯಂತ್ರ. ದಲಿತ ಸಂಘಟನೆಗಳಿಂದ ತೀವ್ರ ವಿರೋಧ. ಸುಳ್ಳು ಕೇಸು ಹಾಕಿರುವ ರೌಡಿ ಶೀಟರ್ ಮೇಲೆ ಕ್ರಮಕ್ಕೆ ಆಗ್ರಹ. ಕೋಟ್ಯಾಂತರ ರು ಬೆಲೆ ಬಾಳುವ ಹಾಲು ಪ್ಯಾಕಿಂಗ್ ಘಟಕ ತುಕ್ಕು ಹಿಡಿಯುವ ಸ್ಥಿತಿಗೆ ತಲುಪಿದ್ದರೂ ನಶಿಸಿ ಹೋಗ್ತಿರುವ ಚೀಮುಲ್ ಆಸ್ತಿ ಮೇಲಿಲ್ಲ ಕಾಳಜಿ. ಶತಮಾನಗಳ ಇತಿಹಾಸವಿರುವ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಸಂಭ್ರಮದಿಂದ ನಡೆದ ರಥೋತ್ಸವ. ಗೋವಿಂದ ನಾಮ ಸ್ಮರಣೆಯೊಂದಿಗೆ ರಥೋತ್ಸವಕ್ಕೆ ಚಾಲನೆ ಕೊಟ್ಟ ಶಾಸಕ ಸುಬ್ಬಾರೆಡ್ಡಿ. ಕಿಡಿಗೇಡಿಗಳು ಹಚ್ಚಿದ ಬೆಂಕಿಗೆ ಪೊದೆಯಲ್ಲಿದ್ದ ಮರಿಗಳನ್ನು ರಕ್ಷಿಸಿಕೊಳ್ಳಲು ತಾಯಿ ಪಕ್ಷಿ ಚೀರಾಟ ಹಾರಾಟ. ವಾರ್ತೆಗಳ ವಿವರ. ಉತ್ತರ ಕರ್ನಾಟಕ ಭಾಗದ ಶೋಷಿತ ಸಮುದಾಯಗಳ ಸ್ವಾಭಿಮಾನಿ ಕ್ರಿಯಾಶೀಲ ರಾಜಕೀಯ ಹಿನ್ನೆಲೆಯುಳ್ಳ ಅಬಕಾರಿ ಸಚಿವ ಆರ್.ಪಿ. ತಿಮ್ಮಾಪುರ ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯಲು ಲಕ್ಷ್ಮೀನಾರಾಯಣ ಹುಳಿಮಾವು ಭ್ರಷ್ಟಾಚಾರದ ಆರೋಪ ಹೊರಿಸಿ ಸುಳ್ಳು ಕೇಸುಗಳನ್ನು ದಾಖಲಿಸಿರುವ ಈತನ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳಬೇಕು. ಈತ ಚಿಕ್ಕಬಳ್ಳಾಪುರ ಪಾಪಾಗ್ನಿ ಮಠದ ಪಕ್ಕ ಇರುವ ಓಂಕಾರ ಮಠಕ್ಕೂ ಒಕ್ಕರಿಸಿ ಅಲ್ಲಿನ ಸ್ವಾಮೀಜಿ ಮೇಲೆ ಹಲ್ಲೆ ನಡೆಸಿ ಮರಿಯಪ್ಪ ಸ್ವಾಮೀಜಿ ಸಾವಿಗೂ ಕಾರಣರಾಗಿದ್ದಾನೆ ಎಂದು ಕರ್ನಾಟಕ ರಾಜ್ಯ ದಲಿತ ಹಾಗೂ ಪ್ರಗತಿ ಸಂಘಟನೆಗಳ ಒಕ್ಕೂಟ ಒತ್ತಾಯಿಸಿದೆ. ಇವತ್ತು ಒಬ್ಬ ಮಂತ್ರಿವರೆಗೂ ಕಿರುಕುಳ ಕೊಡ್ತಾನೆ ಇದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ದಲಿತ ಪರ ಮುಖಂಡ ಜಿಲ್ಲಾಧ್ಯಕ್ಷ ಗಂಗಪ್ಪ, ಸಚಿವ ತಿಮ್ಮಾಪುರ ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಒಳ ಮೀಸಲಾತಿ ಜಾರಿಗೆ ತರುವುದರಲ್ಲಿ ಮುಂಚೂಣಿ ನಾಯಕರು. ಅವರ ಪ್ರಾಮಾಣಿಕತೆಗೆ ಅವರಿಗೆ ಅಬಕಾರಿ ಸಚಿವ ಸ್ಥಾನ ಸಿಕ್ಕಿದೆ ಅಂತ. ದಲಿತ ಪರ ಸಚಿವರಿಗೆ ಕಳಂಕ ತರಲು, ಹೆಸರು ಕೆಡಿಸಲು ಭ್ರಷ್ಟಾಚಾರ ಆರೋಪ ಹೊರಿಸಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾನೆ. ಅಸಲಿಗೆ ಆತನೇ ಒಬ್ಬ ರೌಡಿ ಶೀಟರ್. ಆತನಿಗೆ ಪೊಲೀಸರು ಕೇರ್ ಮಾಡಬಾರ್ದು. ಲಕ್ಷ್ಮೀನಾರಾಯಣ ಹುಳಿಮಾವು ಅನ್ನೋ ವ್ಯಕ್ತಿಯು ರೌಡಿ ಶೀಟರ್. ಸ್ವಯಂ ಅಪರಾಧ ಮಾಡುವುದು ಜಾಸ್ತಿ. ಈತ ಸಚಿವ ತಿಮ್ಮಾಪುರ ವಿರುದ್ಧ ಮಾತ್ರವಲ್ಲ, ಚಿಕ್ಕಬಳ್ಳಾಪುರ ಪಾಪಾಗ್ನಿ ಮಠದ ಪಕ್ಕ ಇರುವ ಓಂಕಾರ ಜ್ಯೋತಿ ಮಠಕ್ಕೆ ಒಕ್ಕರಿಸಿ ಸಾಧು ಸಂತರ ಮಧ್ಯೆ ಹುಳಿ ಹಿಂಡಿ ಮಠದಲ್ಲಿ ಕಲಹ ಸೃಷ್ಟಿಸಿದ್ದಾನೆ. ಇತ್ತೀಚೆಗೆ ಅಲ್ಲಿನ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಿ ಮೂಲಸ್ವಾಮಿ ಮರಿಯಪ್ಪ ಹೆಂಡತಿ ಜಯಮ್ಮಗೆ ಕಿರುಕುಳ ನೀಡಿ ಸಾಯಿಸಿದ್ದಾನೆ ಎಂದು ಆರೋಪಿಸಿದ್ದಾರೆ. ಅವರ ಟಾರ್ಚರ್ ತಟ್ಟುಕೊಳ್ಳಲಾಗದೆ ಆ ಸಾಧ್ವಿ ಜಯಮ್ಮ ಸತ್ತು ಹೋಗಿದ್ದಾಳೆ. ಹೀಗೆ ಒಂದಲ್ಲ ಎರಡಲ್ಲ ಸುಮಾರು ಕೇಸುಗಳಲ್ಲಿ ತನ್ನ ಮೂಗು ತೂರಿಸಿ ಸಚಿವರ ಹೆಸರಿಗೆ ಕಳಂಕ ತರಲು ಹೊರಟಿದ್ದಾನೆ. ಅದಕ್ಕಾಗಿ ಆತನ ವಿರುದ್ಧ ಕೇಸು ದಾಖಲಿಸಿ ಕೋರ್ಟ್ ಮೆಟ್ಟಿಲು ಹತ್ತಿಸಿದ್ದಾನೆ. ಅದಕ್ಕಾಗಿ ಆತನ ವಿರುದ್ಧ ಪೊಲೀಸರು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮುದಾಯವನ್ನು ತಿಳ್ಕೊಂಡು ಎಲ್ಲರಿಗೂ ಮನಮುಟ್ಟೋ ಕೆಲಸ ನಾವು ಮಾಡಿದ್ದೀವಿ. ಅದರಿಂದ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಎಲ್ಲರೂ ಜನಕ್ಕೆ ಪಟ್ಟಿದ್ದೀವಿ. ಅದರಿಂದ ನಮ್ಮ ಜನಗಳು ಕೂಡ ನಮ್ಮ ಸಮುದಾಯ ಈ ಥರ ಇದೆಯಾ, ನಾವಿನ್ನ ಮೇಲೆ ಎತ್ಕೋಬೇಕು, ನಾವೆಲ್ಲ ಉಗ್ರ ಹೋರಾಟ ಮಾಡಬೇಕು, ಈ ಥರ ಕಿರುಕುಳ ಕೊಡೋ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆಯನ್ನು ಮಾಡಬೇಕಂತ ತಮ್ಮಲ್ಲಿ ಮನವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದೇನಂತಂದ್ರೆ, ನಮ್ಮ ದಲಿತರನ್ನೇ ಟಾರ್ಗೆಟ್ ಮಾಡಿಕೊಂಡು ಯಾರು ಈ ಥರ ಕಿರುಕುಳ ಕೊಡ್ತಾ ಇದ್ದಾರೋ ಅವ್ರಿಗೆ ಉನ್ನತ ಮಟ್ಟದಲ್ಲಿ ಶಿಕ್ಷೆ ಆಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಜೈ ಹಿಂದ್. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಸಾತಲ್ಲಿ ಮಂಜುನಾಥ್, ಮೂರ್ತಿ, ನಾಗೇಶ್, ಸುರೇಶ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದಿನದಿಂದ ದಿನಕ್ಕೆ ಚೀಮುಲ್ ಚುನಾವಣಾ ಅಖಾಡ ರಂಗೇರ್ತಿದೆ. ಆದರೆ ಗೌರಿಬಿದನೂರು ನಗರದ ಹೊರವಲಯದ ಚೀಮುಲ್ ವ್ಯಾಪ್ತಿಯಲ್ಲಿ ಬರುವ ಹಾಲು ಪ್ಯಾಕಿಂಗ್ ಘಟಕವು ಸ್ಥಗಿತವಾಗಿ ಅದರಲ್ಲಿನ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳು ತುಕ್ಕು ಹಿಡಿಯುವ ಪರಿಸ್ಥಿತಿಗೆ ತಲುಪಿದ್ರು. ಚುನಾವಣೆಯ ಮೇಲೆ ಇರುವ ಕಾಳಜಿ ನಶಿಸಿ ಹೋಗುತ್ತಿರುವ ಚೀಮುಲ್ ಆಸ್ತಿಯ ಮೇಲೆ ಇಲ್ಲದಿರುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಹೌದು, ಚೀಮುಲ್ ವಿಭಜನೆ ಆಗುವ ಮೊದಲು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಇದ್ದಾಗ ಗೌರಿಬಿದನೂರು ತಾಲೂಕಿನ ಹಾಲಿನ ಡೈರಿಗಳಲ್ಲಿ ಸಂಗ್ರಹವಾಗುವ ಹಾಲನ್ನ ಬಿಎಚ್ ರಸ್ತೆಯ ಬರ್ಜಾನುಕುಂಟೆ ಬಳಿಯ ಹಾಲು ಪ್ಯಾಕಿಂಗ್ ಘಟಕದಲ್ಲಿ ಶೇಖರಣೆ ಮಾಡಲಾಗ್ತಿತ್ತು. ಆ ಘಟಕದಲ್ಲಿ ನಂದಿನಿ ಉತ್ಪನ್ನಗಳನ್ನು ತಯಾರಿಕೆ ಮಾಡಿ ಎಲ್ಲೆಡೆ ಸಾಗಾಟ ಮಾಡ್ತಿದ್ರು. ಅದರ ಜೊತೆಗೆ ನೂರಾರು ಮಂದಿ ಕೆಲಸ ಮಾಡಿ ತಮ್ಮ ಜೀವನ ಸಾಗಿಸುತ್ತಿದ್ದರು. ಆದರೆ ಚೀಮುಲ್ ವಿಭಜನೆಯಾದ ನಂತರ ಅದು ಪಾಳು ಬಿದ್ದಿದ್ದು ಅದರಲ್ಲಿನ ಕೋಟ್ಯಾಂತರ
ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳು ತುಕ್ಕು ಹಿಡಿದಿವೆ. ಒಟ್ಟಾರೆಯಾಗಿ ಚೀಮೋಲ್ ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳ ನಾಯಕರುಗಳು ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಲು ಶತ ಪ್ರಯತ್ನ ಮಾಡುತ್ತಿದ್ದು, ಆದರೆ ಪಾಳು ಬಿದ್ದಿರುವ ಈ ಘಟಕದ ಕಾರ್ಯನಿರ್ವಹಿಸುವಂತೆ ಮಾಡಲು ಗಮನ ಹರಿಸದಿರುವುದು ದುರಂತವೇ ಸರಿ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಚೇಳೂರು ಪಟ್ಟಣದ ಪ್ರಸಿದ್ಧ ಐತಿಹಾಸಿಕ ದೇವಾಲಯ ಕೋದಂಡರಾಮಸ್ವಾಮಿಯ ಬ್ರಹ್ಮ ರಥೋತ್ಸವವು ಮಾಘ ಮಾಸದ ಷಷ್ಠಿಯ 3ನೇ ದಿನವಾದ ಭಾನುವಾರ ಸಂಭ್ರಮದಿಂದ ನಡೆಯಿತು. ಶತಮಾನಗಳ ಇತಿಹಾಸ ಹೊಂದಿರುವ ಕೋದಂಡರಾಮಸ್ವಾಮಿ ರಥೋತ್ಸವ ಸಲುವಾಗಿ ದೇವಸ್ಥಾನದಲ್ಲಿ ವಿವಿಧ ಪೂಜಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮೂಲ ದೇವರಿಗೆ ಪಂಚಾಮೃತ ಅಭಿಷೇಕ, ಹೋಮ, ವೇದ, ಉಪನಿಷತ್ತುಗಳ ಮಂತ್ರಗಳ ಘೋಷಣೆ ಮೊಳಗಿದ್ವು. ಪ್ರತಿ ವರ್ಷದಂತೆ ಈ ಬಾರಿಯೂ ಇಂದು ನಡೆದ ರಥೋತ್ಸವಕ್ಕೆ ಹೂವುಗಳಿಂದ ಅಲಂಕಾರಗೊಳಿಸಿದ್ದ ಬೃಹತ್ ರಥದಲ್ಲಿ ಸೀತಾರಾಮ ಸಮೇತ ಲಕ್ಷ್ಮಣ, ಆಂಜನೇಯ ಉತ್ಸವ ಮೂರ್ತಿಗಳು ಇಟ್ಟಿದ್ರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗೋವಿಂದನಾಮ ಸ್ಮರಣೆಯೊಂದಿಗೆ ರಥವನ್ನು ಎಳೆಯುವ ಮೂಲಕ ಚಾಲನೆ ನೀಡಿದ್ರು. ರಥಕ್ಕೆ ದವನ ಹೂವು, ಬಾಳೆಹಣ್ಣು ಎಸೆದು ಭಕ್ತಾದಿಗಳು ಹರಕೆ ತೀರಿಸಿಕೊಂಡರು. ತಮಟೆ, ಮಂಗಳ ವಾದ್ಯಗಳೊಂದಿಗೆ ಡೊಳ್ಳು ಕುಣಿತ, ಜಾನಪದ ಕಲಾ ತಂಡಗಳು ಎಂಜಿ ಸರ್ಕಲ್ನಲ್ಲಿ ಅಯ್ಯಪ್ಪ ಸ್ವಾಮಿ ಭಜನೆ ಮಂಡಳಿಯಿಂದ ಭಜನೆ ಮತ್ತು ಅನ್ನ ಸಂತರ್ಪಣೆ ರಥೋತ್ಸವಕ್ಕೆ ಮೆರುಗು ನೀಡಿದ್ವು. ಶ್ರೀ ಮಾರುತಿ ಸೇವಾ ಸಮಿತಿ ಪ್ರತಿನಿಧಿ ಧಾರ್ಮಿಕ ಚಿಂತಕ ಬೀಡಾ ಚಂದ್ರಣ್ಣ ನೇತೃತ್ವದಲ್ಲಿ ಶ್ರೀರಾಮ ದೇವಾಲಯದ ಮುಂದೆ ಏರ್ಪಡಿಸಿದ್ದ ಕೋಸಂಬರಿ, ಮಜ್ಜಿಗೆ, ನೀರಿನ ಪ್ಯಾಕೆಟ್, ಪ್ರಸಾದ, ಅನ್ನ ಸಂತರ್ಪಣೆ ವ್ಯವಸ್ಥೆ ಅನ್ನದಾಸೋಹಕ್ಕೆ ಚೇಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಚಾಲನೆ ನೀಡಿದರು. ಈ ವೇಳೆ ಹನುಮಂತ ಮತ್ತು ಕೋದಂಡರಾಮಸ್ವಾಮಿ ರಥೋತ್ಸವದ ರೂವಾರಿ ಪಿವಿ ರಾಮಾಂಜನೇಯ ರೆಡ್ಡಿ ಇನ್ನಿತರರು ಪಾಲ್ಗೊಂಡಿದ್ದರು. ಜೆವಿ ಚಲಪತಿ, ಎ ನ್ಯೂಸ್ ಟಿವಿ, ಚೇಳೂರು. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್ ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನ ತೆರೆದಿದ್ದು, ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಸ್ವಾಗತ. ಹಕ್ಕಿಗಳ ಚೀರಾಟ, ಬೆಂಕಿಯ ಕೆನ್ನಾಲಿಗೆಯಲ್ಲಿ ಸಿಲುಕಿದ್ದ ತನ್ನ ಮರಿಗಳ ರಕ್ಷಿಸಿಕೊಳ್ಳಲು ಪರದಾಡ್ತಿದ್ದ ಹಕ್ಕಿಗಳ ಹಾರಾಟದ ಮನ ಕಲಕುವ ದೃಶ್ಯ ಕಂಡಿದ್ದು ಗೌರಿಬಿದನೂರು ನಗರದ ಹೊರವಲಯದ ಚೀಮುಲ್ ಹಾಲು ಶೇಖರಣಾ ಘಟಕದ ಹಿಂಭಾಗದಲ್ಲಿ.
ಹೌದು, ಗೌರಿಬಿದನೂರು ನಗರದ ಹೊರವಲಯದ ಚೀಮುಲ್ ಹಾಲು ಶೇಖರಣಾ ಘಟಕದ ಹಿಂಭಾಗದಲ್ಲಿ ಕಿಡಿಗೇಡಿಗಳು ಹಚ್ಚಿದ ಬೆಂಕಿಯ ಪರಿಣಾಮ ಸುತ್ತಮುತ್ತಲಿನ ಪ್ರದೇಶಕ್ಕೆ ಬೆಂಕಿ ಆವರಿಸಿ ಮರ ಗಿಡಗಳ ನಡುವಿನ ಹುಲ್ಲು ಪೊದೆಗಳಿಗೆ ಬೆಂಕಿ ತಗುಲಿ ದಗದಗಿಸುತ್ತಿರುವುದು ಒಂದೆಡೆಯಾದರೆ ಇನ್ನೊಂದೆಡೆ ಪೊದೆಗಳಲ್ಲಿ ಗೂಡು ಕಟ್ಟಿದ್ದ ಹಕ್ಕಿಗಳು ತನ್ಮರಿಗಳು ಬೆಂಕಿಗೆ ಸಿಲುಕಿದ್ದನ್ನ ಕಂಡು ಅವುಗಳನ್ನು ರಕ್ಷಿಸಲು ಹಾರಾಟ ಚೀರಾಟದ ದೃಶ್ಯ ನಿಜಕ್ಕೂ ಮನ ಕಲಕುವಂತಿತ್ತು. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀರ? ಏನು ಡ್ಯಾಮೇಜ್ ಇಲ್ಲ, ಉದ್ದಾಗೈತಲ್ಲ, ಇಲ್ಲಿ ಕರೆಕ್ಟಾಗಿ ಬನ್ನಿ. ದೀಕ್ಷಾ ಅವೇನು ಮಾಡೋದು, ಈ ಕಡೆ ಉರ್ಕೊಂಡು ಬರ್ತೈತೆ, ಇವಾಗ ಸೈಡ್ಗೆ ಹಾಕೊಳ್ರಿ, ಅದು ಉರ್ಕೊಂಡು ಬರಲಿ, ಅದು ಬಂದು ಕವರ್ ಆಗಿಬಿಡ್ತೈತೆ ಮಾ ಈ ಕಡೆ. ಇಲ್ಲ ಸರ್, ಗಾಳಿ ಈ ಕಡೆ ಬಿಡ್ರಿ, ಆ ಕಡೆ ನೋಡೋದು, ಈ ಕಡೆ ಬರ್ತಾ ಇದೆ ನೋಡ್ರಿ, ಆ ಕಡೆ ನೋಡೋದು. ಒಳಗೆ ಹಾಕಿರಿ ಬೆಂಕಿ ತಗುಲಿದ ವಿಷಯ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡಿದ್ದು, ಈ ಕುರಿತು ಅಗ್ನಿಶಾಮಕ ದಳದ ಸಿಬ್ಬಂದಿ ವಿನಯ್ ಕುಮಾರ್ ಮಾತನಾಡಿ, ಚೀಮುಲ್ ಹಾಲು ಶೇಖರಣಾ ಘಟಕದ ಹಿಂಭಾಗದಲ್ಲಿ ಬೆಂಕಿ ತಗುಲಿರುವ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದು, ಬೆಂಕಿಗೆ ಹಲವು ಗಿಡ ಮರಗಳು ಆಹುತಿಯಾಗಿವೆ. ಬೆಂಕಿ ತಗುಲಿದ ಸ್ಥಳಕ್ಕೆ ಹೊಂದಿಕೊಂಡಂತೆ ಚೀಮುಲ್ ಶೇಖರಣಾ ಘಟಕವೂ ಇದ್ದು ಅದರಲ್ಲಿದ್ದ ಸಾಮಗ್ರಿಗಳಿಗೆ ಯಾವುದೇ ಹಾನಿ ಸಂಭವಿಸಿಲ್ಲ ಎಂದರು. ಸರ್, ಇಲ್ಲಿ ಒಂದು ಹಳೆ KMF ಚಿಲ್ಲಿಂಗ್ ಸೆಂಟರ್ ಹತ್ರ ಬೆಂಕಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಲ್ಕಾಪುರ ರಸ್ತೆಯಲ್ಲಿರುವ HP ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಅವರು ನಮ್ಮ ಸಿಬ್ಬಂದಿಗೆ ದೂರವಾಣಿ ಮುಖಾಂತರ ಕರೆ ಕೊಟ್ಟಿರ್ತಾರೆ. ಆ ಕರೆಗೆ ಸ್ಪಂದಿಸಿ ನಾವು ಶೀಘ್ರವಾಗಿ ಬಂದು ನೋಡಿದಾಗ ಇಲ್ಲಿ ಒಂದು ಎದೆ ಎತ್ತರದ ಬಾದೆ ಹುಲ್ಲು ಮತ್ತು ಒಣಗಿರೋದೆಲ್ಲ ಈ KMF ಚಿಲ್ಲಿಂಗ್ ಸೆಂಟರ್ ಹತ್ರ ಎಲ್ಲ ಹುಲ್ಗಾವಲು ಬೆಳ್ಕೊಂಡಿದೆ. ಅದರಿಂದ ತೀವ್ರ ಬೆಂಕಿ ಆಗಿದ್ದು, ಬೆಂಕಿ ಎಲ್ಲ ನೆನೆಸಿದ್ದೀವಿ, ಕಾರ್ಯನೂ ನಡೀತಾ ಇದೆ. ಈಗ ಇದರಲ್ಲಿ ಇರೋವಂಥ KMF ಇರೋವಂಥ ಮೌಲ್ಯಯುತವಾದ ವಸ್ತುಗಳು ಮತ್ತು KMF ಚಿಲ್ಲಿಂಗ್ ಸೆಂಟ್ರದ ಮಿಷನರಿ ಮತ್ತು ಇದು ಜನ್ರೇಟ್ರ್ ಇದೆ, ಇದು ಬೆಸ್ಕಾಮ್ದು ಟ್ರಾನ್ಸ್ಫಾರಮ್ ಇದೆ, ಅತಿ ಬೆಲೆ ಬಾಳುವಂಥ ಎಲ್ಲ ಇಕ್ವಿಪ್ಮೆಂಟ್ಸು ಮತ್ತು ಮಿಷನರಿಗಳನ್ನೆಲ್ಲ ಉಳಿಸಿದ್ದೀವಿ. ಸರ್, ಇಲ್ಲಿ ಸುತ್ತಮುತ್ತ ಎಲ್ಲ ಬೆಟ್ಟಗುಡ್ಗಳ ಥರ ಇದೆ. ದನ ಮೇಸರು, ಕುರಿಗಾಯಿಗಳು ಯಾರೋ ಬೆಂಕಿ ಹಚ್ಚಿರ್ತಾರೆ, ಅವು ಹೇಳೋಕ್ಕಾಗಲ್ಲ. ಒಂದು ಬೇರೆ ಕಡೆಯಿಂದ ಬಂದು ಈ ಕಡೆ ಕಾಂಪೌಂಡ್ ಒಳಗೆ ಬಂದಿದೆ. ಇಲ್ಲಿ ಎದೆ ಎತ್ತರದಂಥ ಒಣಗಿರೋ ಹುಲ್ಲಿರೋದ್ರಿಂದ ಬೆಂಕಿ ಗಾಳಿ ಬಿರುಸೋ ಗಾಳಿ ಬೀಸ್ತಾ ಇದೆ. ಆದ್ದರಿಂದ ಗಾಳಿ ವೇಗಕ್ಕೆ ಬೆಂಕಿ ತೀವ್ರವಾಗಿ ಬೆಂಕಿ ಉಂಟಾಗಿರುತ್ತೆ ಸರ್. ಒಟ್ಟಾರೆಯಾಗಿ ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿರುವ ಮರ ಗಿಡಗಳು, ಅದರಲ್ಲೂ ಹಕ್ಕಿಗಳು ಬೆಂಕಿಗೆ ಬಲಿಯಾಗಿರುವುದು ನೋವಿನ ಸಂಗತಿಯಾಗಿದ್ದು, ಇದಕ್ಕೆ ಕಾರಣಕರ್ತರಾದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ನಾಳೆ ಭಾರತ ದೇಶದಾದ್ಯಂತ 77ನೇ ಗಣರಾಜ್ಯೋತ್ಸವ ಆಚರಣೆಗೆ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜುಗಳು ಸಕಲ ಸಿದ್ಧತೆ ಮಾಡಿಕೊಳ್ತಿದ್ರೆ, ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ವಿಭಿನ್ನವಾದ ರೀತಿಯಲ್ಲಿ ಸೇವೆ ಸಲ್ಲಿಸಿ ಗಣರಾಜ್ಯೋತ್ಸವಕ್ಕೆ ಪೂರಕವಾಗಿ ದೇಶ ಸೇವೆಯಲ್ಲಿ ತೊಡಗಿಸಿಕೊಳ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಇಂದು ಪ್ರವಾಸಿ ಪ್ರಸಿದ್ಧ ನಂದಿ ಬೆಟ್ಟದಲ್ಲಿ ಸ್ವಚ್ಛತಾ ಆಂದೋಲನ ಹಮ್ಮಿಕೊಂಡು ಪ್ಲಾಸ್ಟಿಕ್ ಮುಕ್ತ ನಂದಿ ಬೆಟ್ಟಕ್ಕೆ ಮೆಟ್ಟಿಲು ದಾರಿ ಮೂಲಕ ತಾನು ನಡೆದೇ ಹತ್ತಿ ಯುವಕರಿಗೆ ದೇಶ ಪ್ರೇಮದ ಹಾದಿ ತೋರಿದ್ರು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರುವ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರು ನಾಳೆ ನಡೆಯುವ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ವಿಶ್ವ ಪ್ರವಾಸಿ ತಾಣ ನಂದಿ ಬೆಟ್ಟದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಸಂದೀಪ್ ರೆಡ್ಡಿ ಕರೆಗೆ ಓಗೊಟ್ಟು ನೂರಾರು ಜನ ಯುವಕರು, ಸಂಘ ಸಂಸ್ಥೆಗಳು, ರೈತ ಸಂಘಟನೆ, ಬೆಂಗಳೂರಿನ ಪರಿಸರ ಪ್ರೇಮಿ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಸುಲ್ತಾನ್ಪೇಟೆ ಮೂಲಕ ಮೆಟ್ಟಿಲು ದಾರಿಯಲ್ಲಿ ನಡೆದು ಸಾಗಿದ ಯುವಕರು ಸುತ್ತಮುತ್ತ ಪ್ರವಾಸಿಗರು ಬಳಸಿ ಬಿಸಾಕಿದ ಪ್ಲಾಸ್ಟಿಕ್ ಬಾಟಲಿ, ಪ್ಲಾಸ್ಟಿಕ್ ಪೇಪರ್ಗಳನ್ನು ಹಾಯ್ದು ಮೂಟಿಗೆ ತುಂಬಿಸಿಕೊಂಡು ಬಂದು ಕೆಳಗೆ ಗುಂಡಿಗೆ ಹಾಕಿ ಮುಚ್ಚಿದ್ರು. ಬೆಳಗ್ಗೆ 6 ಗಂಟೆ ಕೊರೆಯುವ ಚಳಿಯಲ್ಲೂ ನೂರಾರು ಯುವಕರ ಜೊತೆಗೆ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಭಾಗವಹಿಸಿದ್ರು. ಒಂದು ಸಾಮಾನ್ಯ ರೈತ ಕುಟುಂಬದಿಂದ ತುಂಬಾ ಹಿಂದುಳಿದ ಏನು ಉತ್ತರ ಕರ್ನಾಟಕದ ರಾಯಚೂರು ಭಾಗದಿಂದ ಬಂದಂತ ಹೆಣ್ಣು ಮಗು, ಆ ಹೆಣ್ಣು ಮಗು ಒಂದು ಹೆಣ್ಣು ಮಗು ಅಂತಂದ್ರೆ 108 ಕಟ್ಟುಪಾಡು. ಎಷ್ಟೇ ಮಾಡರ್ನ್ ಆಗಿದ್ರು, ಎಷ್ಟೇ ಓದಿದ್ರು, ಏರೋಪ್ಲೇನ್ ಓಡಿಸೋ ಪೈಲಟ್ ಆದ್ರೂ ಹೆಣ್ಣು ಮಗು ಅಂತ ಅನ್ನೋ ಒಂದು ತಾತ್ಸರ್ಯ
ಈ ನನ್ನ ಸಮಾಜಕ್ಕೆ ಶತಶತಮಾನಗಳಿಂದ ಇತಿಹಾಸದಿಂದ ಪುರಾಣ ಕಾಲದಿಂದ ಇದೆ. ಯೋಗನಂದೀಶ್ವರ್ ವ್ಯೂ ಪಾಯಿಂಟ್ ಹತ್ತಿರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ನಿಂದ ಪರಿಸರಕ್ಕೆ ಎಷ್ಟು ಹಾನಿಯಾಗ್ತಿದೆ ಎಂಬುದನ್ನು ಶಾರ್ಟ್ ಮೂವಿ ಮೂಲಕ ರಾಜ್ಯದ ಮನೆಮಾತಾಗಿರುವ ದೇವೇಗೌಡ, ಪ್ರಗತಿ ರೈತ ಯುವತಿ ಗನಾರೆಡ್ಡಿ, ರಾಜ್ಯ ರೈತರ ಸಂಘದ ಜಿಲ್ಲಾ ಕಾರ್ಯದರ್ಶಿ ನೆಲಮಕ್ಕಳಹಳ್ಳಿ ಗೋಪಾಲ್, ಉಸಿರಿಗಾಗಿ ಹಸಿರು ತಂಡದ ಟ್ರಸ್ಟಿ ಡಾಕ್ಟರ್ ಎನ್ ಗಂಗಾಧರ್ ರೆಡ್ಡಿ, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು, ಸರ್ಕಾರಿ ಶಾಲೆಗಳನ್ನ ಉಸಿರಿಗಾಗಿ ಹಸಿರು ತಂಡದ ಟ್ರಸ್ಟಿ ಡಾಕ್ಟರ್ ಎನ್ ಗಂಗಾಧರ್ ರೆಡ್ಡಿ, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು, ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಸುಣ್ಣ ಬಣ್ಣ ಬಳಿದು ಸುಂದರ ವಾತಾವರಣ ಮೂಡಿಸುತ್ತಿರುವ ಅಂಜನಾ ಇತರೆ ಮುಖಂಡರನ್ನ ಕರೆದು ಸ್ವಚ್ಛತಾ ಅಭಿಯಾನ ಗಟ್ಟಿಗೊಳಿಸುವ ಬಗ್ಗೆ ಮಾತನಾಡಿಸಿದ್ರು. ಸಾಲುಮರದ ತಿಮ್ಮಕ್ಕ ಅವರು ಸುಮಾರು ಮರಗಳನ್ನು ನೆಟ್ಟರು. ಆದ್ರೆ ನಾವು ತುಂಬಾ ಲಕ್ಷಾಂತರ, ಸಾವಿರಾರು, ಲಕ್ಷಾಂತರ ನಾವು ಮರಗಳನ್ನು ನೆಡ್ಬೋದು, ಅದನ್ನ ಉಳಿಸ್ಕೊಂಡು ಹೋಗೋದು. ಸಾಲುಮರದ ತಿಮ್ಮಕ್ಕ ಅವರನ್ನ ಯಾಕೆ ನಾವು ನೆನೆಸ್ಕೋತೀವಿ? ಆ ಮರಗಳನ್ನ ಪಾಲನೆ ಮಾಡಿದ್ರು, ಪೋಷಣೆ ಮಾಡಿದ್ರು. ಆದ್ರಿಂದ ಆ ಮರಗಳು ಸಸಿಯಾಗಿ, ಗಿಡವಾಗಿ, ಮರವಾಗಿ, ಎಮ್ಮರವಾಗಿ, ಬಳ್ಳಿಯಾಗಿ ಹಣ್ಣಿ ಚಿಗುರ್ತಾನೆ ಹೋದ್ರು. ನಮ್ಗೆಲ್ಲರಿಗೂ ಸ್ಫೂರ್ತಿ ಅದು, ನೆರಳಾದ್ರು, ಬೆಳಕಾದ್ರು, ಗಾಳಿ ಅದು, ಎಲ್ಲರೂ ಅದು, ಸರ್ವಸ್ವನೂ ಅದು. ನಾವೇನ್ ಬದುಕ್ತಾ ಇದೀವಿ ಅಂದ್ರೆ ಪರಿಸರದಿಂದನೇ ನಾವು ಬದುಕ್ತಾ ಇದೀವಿ. ನಾವ್ ಇವತ್ತು ಸಸಿ ನೆಟ್ಟಿ ಗಿನ್ನಿಸ್ ದಾಖಲೆ ಮಾಡೋದಲ್ಲ, ಆ ಸಸಿ ನೆಟ್ಟು ಅದನ್ನ ಉಳಿಸ್ಕೊಂಡು ಪಾಲನೆ, ಪೋಷಣೆ ಅದನ್ನ ಮಾಡಿದಾಗ ಮಾತ್ರ ಆ ಮರ ಗಿಡಗಳು ಇರ್ತವೆ. ಮತ್ತೆ ನಾವು ಪರಿಸರಕ್ಕೆ ಒಂದು ವಿಶೇಷವಾದ ಒಂದು ಕೊಡುಗೆಯನ್ನು ನಾವು ಕೊಟ್ಟಂಗಾಗುತ್ತೆ. ನಂತರ ಬೆಂಗಳೂರು ಆರೈವ ದಿ ಬ್ಯಾಂಡ್ ಸಂಗೀತ ತಂಡದಿಂದ ಕನ್ನಡ ಗೀತೆಗಳು ಗಾಯನ ಹಮ್ಮಿಕೊಂಡು ಮೆಟ್ಟಿಲು ದಾರಿ ಹತ್ತಿ ಸುಸ್ತಾಗಿದ್ದ ಯುವಕರಿಗೆ ಸಂಗೀತದ ಮೂಲಕ ಪ್ರವಾಸಿ ತಾಣ ನಂದಿಬೆಟ್ಟದ ತಂಪಾದ ಗಾಳಿಗೆ ಮೈವೊಡ್ಡಿ ಸಂಗೀತದಲ್ಲಿ ತಲ್ಲೀನರಾಗುವಂತೆ ಮಾಡಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಯಾವುದೇ ಚುನಾವಣೆಯನ್ನ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನ್ಯಾಯಸಮ್ಮತವಾಗಿ ಮತ್ತು ವಿವೇಚನೆಯಿಂದ ಮತದಾನ ಮಾಡಲು ಎಲ್ಲ ಯುವ ಮತದಾರರಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿಎಸ್ ಶ್ರೀನಾಥಗೌಡ ಕರೆ ನೀಡಿದರು. ದೇವನಹಳ್ಳಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ದೇವನಹಳ್ಳಿ ಹಾಗೂ ಮೈ ಭಾರತ್ ಇಲಾಖೆ ಸಹಯೋಗದಲ್ಲಿ 16ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಿಎಸ್ ಶ್ರೀನಾಥಗೌಡರವರು ಸಂವಿಧಾನದ 324ನೇ ವಿಧಿಯ ಅನ್ವಯ ಸ್ಥಾಪಿಸಲಾದ ರಾಷ್ಟ್ರೀಯ ಚುನಾವಣಾ ಆಯೋಗದ ಸಂಸ್ಥಾಪನಾ ದಿನದ ಪ್ರಯುಕ್ತ 2011ನೇ ಸಾಲಿನಿಂದ ಪ್ರತಿ ವರ್ಷವೂ ಜನವರಿ 25ರಂದು ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಹಮ್ಮಿಕೊಳ್ಳುತ್ತಿದ್ದು, ಈ ಕಾರ್ಯದಲ್ಲಿ ಮತದಾನದ ಅರಿವು, ಯುವ ಮತದಾರರ ಹಕ್ಕುಗಳು ಮತ್ತು ಚುನಾವಣೆಯಲ್ಲಿ ಮತಗಟ್ಟೆಗೆ ಬರುವ ಮತದಾರರಿಗೆ ನೀಡುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡುವುದರೊಂದಿಗೆ ಅರ್ಥಪೂರ್ಣವಾಗಿ ಕಾರ್ಯಗಳನ್ನು ದೇಶವ್ಯಾಪಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಇದೇ ವೇಳೆ ಯುವ ಮತದಾರರಿಗೆ ಮತದಾರರ ಗುರುತಿನ ಚೀಟಿ ಮತ್ತು ಬಿಎಲ್ಒಗಳಿಗೆ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಹಾಯಕ ಮತದಾರ ನೋಂದಣಾಧಿಕಾರಿ ರಮೇಶ್, ತಹಶೀಲ್ದಾರ್ ಅನಿಲ್ ಕುಮಾರ್, ವೆಂಕಟೇಶ್, ಮೈ ಭಾರತ್ ಸಂಸ್ಥೆಯ ಶ್ರೀವಾಣಿ, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಪ್ರಸಾದ್, ಮಂಜುಳಾ, ಸುನೀತಾ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮಹಾಂತ ಲೇಖರ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ನಗರದ ನ್ಯಾಯಾಲಯದ ಸಭಾಂಗಣದಲ್ಲಿ ಭೂ ಸ್ವಾಧೀನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಗೀತಾ ಕುಂಬಾರ್ ಅವರ ಸಮಕ್ಷಮದಲ್ಲಿ ಜರುಗಿತು. ವಿಶೇಷ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಬಾಕಿ ಉಳಿದಿದ್ದ ಭೂ ಸ್ವಾಧೀನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಇದರ ಉದ್ದೇಶ ಭೂ ಸ್ವಾಧೀನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಭೂ ಮಾಲೀಕರು ಅಧಿಕಾರಿಗಳ ನಡುವಿನ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ಇತ್ಯರ್ಥಪಡಿಸುವ ಉದ್ದೇಶದಿಂದ ಅವರವರ ವಕೀಲರ ಮೂಲಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವ ಉದ್ದೇಶವಾಗಿದ್ದು, ಇವತ್ತಿನ ವಿಶೇಷ ಲೋಕ್ ಅದಾಲತ್ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ರೈತರು, ಅಧಿಕಾರಿಗಳು, ವಕೀಲರು ಹಾಗೂ ಇನ್ನಿತರರು ಭಾಗವಹಿಸಿದ್ರು. ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ ಪುಣ್ಯ ಸ್ಮರಣೆ ಪ್ರಯುಕ್ತ ಶ್ರೀ ಯೋಗಿ ನಾರಾಯಣ ಅನುದಾನ ಟ್ರಸ್ಟ್ ಹಾಗೂ ಬಲಿಜೈವ ಗರ್ಜನೆ ಸಹಕಾರದೊಂದಿಗೆ 13ನೇ ಶನಿವಾರದ ಅನ್ನದಾನ ಕಾರ್ಯಕ್ರಮವನ್ನು ಗೌರಿಬಿದನೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಲಿಜೈವ ಗರ್ಜನೆ ಅಧ್ಯಕ್ಷ ಹಾಗೂ ಹಿರಿಯ ಪತ್ರಕರ್ತ ಪ್ರದೀಪ್ ಜಿಎ ಮಾತನಾಡಿ, ಇವತ್ತಿನ ಅನ್ನದಾನ ಕಾರ್ಯಕ್ರಮ ಬಹಳ ವಿಶೇಷವಾಗಿದ್ದು, ಅನ್ನ ಅಕ್ಷರವನ್ನು ದಾನ ಮಾಡಿದ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೆಯ ನೆನಪಿಗಾಗಿ ಮಾಡುತ್ತಿರುವುದು ವಿಶೇಷವಾಗಿದ್ದು, ಅವರ ಪುಣ್ಯ ಸ್ಮರಣೆಯೆಂದು ಅನ್ನದಾನ ಮಾಡುತ್ತಿರುವುದು ನಮ್ಮ ಪುಣ್ಯ ಎಂದರು. ಈ ಕಾರ್ಯಕ್ಕೆ ಶ್ರೀ ಯೋಗಿ ನಾರಾಯಣ ಅನ್ನದಾನ ಟ್ರಸ್ಟ್ ಹಾಗೂ ಬಲಿಜೈವ ಗರ್ಜನೆ ಮೂಲಕ ಸಹಕರಿಸಿದಂತ ಡಜಲಿಂಗ್ ಡಾಲ್ಸ್ ಮಕ್ಕಳು, ಶಾಲೆ ಮುಖ್ಯಸ್ಥರಾದ ನಟರಾಜ್, ಪವಿತ್ರ ಹಾಗೂ ನದಿಕಟ್ಟೆ ಸಂತೋಷ ಸಹಕಾರ ನೀಡಿರುವುದು ಹೆಮ್ಮೆಯ ವಿಚಾರ ಎಂದರು. ಈ ಸಂದರ್ಭದಲ್ಲಿ ಶ್ರೀ ಯೋಗಿ ನಾರಾಯಣ ಅನ್ನದಾನ ಸೇವಾ ಟ್ರಸ್ಟಿನ ಪದಾಧಿಕಾರಿಗಳು ಹಾಗೂ ಸೇವಾಕರ್ತರು ಹಾಜರಿದ್ದರು. ವಿನೋಬಾ ಕಾಲೋನಿಯ ನಿವಾಸಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಗಂಗಮ್ಮ ಮತ್ತು ಕುಟುಂಬದವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರ ಸಮ್ಮುಖದಲ್ಲಿ ಸೇರ್ಪಡೆಯಾದರು. ಕಳೆದ 35ಕ್ಕೂ ಹೆಚ್ಚು ಕಾಲದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದು, ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇವರನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದ ಕಾರಣ ಭಾನುವಾರ ವಿನೋಬಾ ಕಾಲೋನಿಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದವರಿಗೆ ಜೆಕೆ ಕೃಷ್ಣಾರೆಡ್ಡಿರವರು ಆತ್ಮೀಯವಾಗಿ ಜೆಡಿಎಸ್ ಪಕ್ಷದ ಶಾಲು ಹಾಕಿ ಪಕ್ಷಕ್ಕೆ ಬರಮಾಡಿಕೊಂಡು ಪಕ್ಷದ ಸಂಘಟನೆಗಾಗಿ ದುಡಿಯುವಂತೆ ಶುಭ ಹಾರೈಸಿದರು. ಕಾರ್ಯಕ್ರಮಕ್ಕೂ ಮೊದಲು ವಿನೋಬಾ ಕಾಲೋನಿಯ ನಿವಾಸಿಗಳು ಜೆಕೆ ಕೃಷ್ಣಾರೆಡ್ಡಿರವರಿಗೆ ಹೂಮಳೆ ಸುರಿದು ಮಹಿಳೆಯರು ಆರತಿಗಳನ್ನು ಬೆಳಗುವುದರ ಮೂಲಕ ಅದ್ದೂರಿ ಸ್ವಾಗತವನ್ನ ಕೋರಿದ್ರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ವೆಂಕಟರಮಣಪ್ಪ, ಅಗ್ರಹಾರ ಮುರಳಿ, ಕವಾಲಿ ವೆಂಕಟರಮಣಪ್ಪ, ವಿನೋಬಾ ಕಾಲೋನಿಯ ಮುಖಂಡರಾದ ಸುಬ್ರಹ್ಮಣ್ಯಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಕೋಲಾರ ನಗರದ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಭಾನುವಾರ ಬೆಳಗ್ಗೆ 5 ಗಂಟೆಗೆ ರಥಸಪ್ತಮಿ ಪ್ರಯುಕ್ತ ಸಾಮೂಹಿಕ 108 ಸೂರ್ಯ ನಮಸ್ಕಾರಗಳನ್ನು ಮಾಡಲಾಯಿತು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಎಲ್ಲ ಶಾಖೆಗಳಿಂದ 300ಕ್ಕೂ ಹೆಚ್ಚು ಯೋಗ ಬಂಧುಗಳು ಸೂರ್ಯ ಭಗವಂತನಿಗೆ 108 ಸೂರ್ಯ ನಮಸ್ಕಾರಗಳನ್ನು ಅರ್ಪಿಸಿದ್ರು. ಅನಂತರ ಯೋಗದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಯೋಗ ನಡಿಗೆ ಮುಖಾಂತರ ಶ್ರೀ ಪತಂಜಲಿ ಯೋಗ ಮಂದಿರವನ್ನು ತಲುಪಿ ಅಲ್ಲಿ ಹೋಮ ಹವನಗಳಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಡಾಕ್ಟರ್ ಜನಾರ್ದನ್, ರಾಜ್ಯ ಸಂಚಾಲಕರಾದ ಮಾರ್ಕೊಂಡಣ್ಣ, ಯೋಗ ಬಂಧು ಪ್ರಾಂತ್ಯ ಸಂಚಾಲಕಿ ಮಂಜುಳಾ, ಅಮೃತ, ವಚನ ಹಾಗೂ ಪಂಚಾಂಗ ಪಠಣ ಮಾಡಿದ್ರು. ಜಿಲ್ಲಾ ಸಂಚಾಲಕ ರಮೇಶ, ಖಜಾಂಚಿ ಗೋವಿಂದರಾಜು, ಕಾರ್ಯದರ್ಶಿ ವೇಣುಗೋಪಾಲ್ ಸೇರಿದಂತೆ 100 ಯೋಗ ಬಂಧುಗಳು ಸೂರ್ಯ ನಮಸ್ಕಾರದಲ್ಲಿ ಭಾಗವಹಿಸಿದ್ರು. ಭಾರತದ ಚುನಾವಣಾ ಆಯೋಗದ ನಿರ್ದೇಶನದಂತೆ ಹೊಸ ಮತದಾರರ ನೋಂದಣಿ ಅಭಿಯಾನ ಹಾಗೂ ರಾಷ್ಟ್ರೀಯ ಮತದಾರರ ದಿನಾಚರಣೆ ನಿಮಿತ್ತ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿಯ ಸಂಯುಕ್ತಾಶ್ರಯದಲ್ಲಿ ಕೋಲಾರ ನಗರದ ವಿವಿಧ ಗಣ್ಯರು, ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಜನಜಾಗೃತಿ ಜಾಥಾ ಹಾಗೂ ಸೈಕಲ್ ಜಾಥಾದಲ್ಲಿ ಜಿಲ್ಲಾಧಿಕಾರಿಗಳು ನಮ್ಮ ಮತ ನಮ್ಮ ಹಕ್ಕು, ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳಿ ಎನ್ನುವ ಮುಖ್ಯ ಬ್ಯಾನರ್ನಡಿ ನಡೆದ ವಿದ್ಯಾರ್ಥಿಗಳ ಜಾಥಾಗೆ ಚಾಲನೆ ನೀಡಿದರು. ಖುದ್ದಾಗಿ ಸೈಕಲ್ ತುಳಿಯುವ ಮೂಲಕ ಜಾಥಾಗೆ ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಪ್ರವೀಣ್ ಪಿ ಭಾಗೇವಾಡಿ ಸಹ ಸೈಕಲ್ ತುಳಿಯುವ ಮೂಲಕ ಗಮನ ಸೆಳೆದರು. ಸೈಕಲ್ ಜಾಥಾದಲ್ಲಿ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ, ಕೋಲಾರ ತಹಶೀಲ್ದಾರ್ ಡಾಕ್ಟರ್ ನಯನ, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಮಂಜುನಾಥ್ ಸೇರಿದಂತೆ ವಿವಿಧ ಇಲಾಖೆಗಳ ಮುಖ್ಯಸ್ಥರು, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಅಬಕಾರಿ ಸಚಿವ ತಿಮ್ಮಾಪುರ ವಿರುದ್ಧ ಬಿಜೆಪಿ ಷಡ್ಯಂತ್ರ, ದಲಿತ ಸಂಘಟನೆಗಳಿಂದ ತೀವ್ರ ವಿರೋಧ, ಸುಳ್ಳು ಕೇಸು ಹಾಕಿರುವ ರೌಡಿ ಶೀಟರ್ ಮೇಲೆ ಕ್ರಮಕ್ಕೆ ಆಗ್ರಹ. ಕೋಟ್ಯಾಂತರ ರು ಬೆಲೆ ಬಾಳುವ ಹಾಲು ಪ್ಯಾಕಿಂಗ್ ಘಟಕ ತುಕ್ಕು ಹಿಡಿಯುವ ಸ್ಥಿತಿಗೆ ತಲುಪಿದರೂ ನಶಿಸಿ ಹೋಗ್ತಿರುವ ಚೀಮುಲ್ ಆಸ್ತಿ ಮೇಲಿಲ್ಲ ಕಾಳಜಿ. ಶತಮಾನಗಳ ಇತಿಹಾಸವಿರುವ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಸಂಭ್ರಮದಿಂದ ನಡೆದ ರಥೋತ್ಸವ. ಗೋವಿಂದ ನಾಮ ಸ್ಮರಣೆಯೊಂದಿಗೆ ರಥೋತ್ಸವಕ್ಕೆ ಚಾಲನೆ ಕೊಟ್ಟ ಶಾಸಕ ಸುಬ್ಬಾರೆಡ್ಡಿ. ಕಿಡಿಗೇಡಿಗಳು ಹಚ್ಚಿದ ಬೆಂಕಿಗೆ ಪೊದೆಯಲ್ಲಿದ್ದ ಮರಿಗಳನ್ನು ರಕ್ಷಿಸಿಕೊಳ್ಳಲು ತಾಯಿ ಪಕ್ಷಿ ಚೀರಾಟ ಹಾರಾಟ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.